ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಆಲ್ರೆಡಿ PSTR GPSTRಗೆ ಸಂಬಂಧಪಟ್ಟಂಗೆ EVS ಸೈನ್ಸ್ನ ತರಗತಿಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ಈಸ್ ಅವರ್ 8th ಕ್ಲಾಸ್. 8th ಕ್ಲಾಸ್ ಅಂದರೆ 8ನೇ ಕ್ಲಾಸ. ಬಟ್ ವಿಷಯವಿರೋದು 5ನೇ ತರಗತಿ ಭಾಗ 2ರಲ್ಲಿರುವಂಥ ಪಠ್ಯಪುಸ್ತಕದಿಂದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ಸ್ಪೆಷಲ್ ವಿಷಯ ಅದರೊಳಗೂ GPSTRದವ್ರಿಗೆ ಫಸ್ಟ್ ಪೇಪರಿಗೂ ಹೆಲ್ಪ್ ಆಗ್ತದೆ. ಇನ್ನು EVSದವ್ರಿಗೆ ಆ್ಯಸ್ ಯೂಶ್ವಲ್ PSTRದವ್ರಿಗೆ EVSಗೂ ಹೆಲ್ಪ್ ಆಗ್ತದೆ. ಇದ್ರ ಜೊತೆ GK ಅಂಶಗಳನ್ನ ಕೂಡ ಹೆಚ್ಚಾಗಿ ಒಳಗೊಂಡಿರುವಂತಹ ವಿಷಯವನ್ನು ಇವತ್ತಿನ ಕ್ಲಾಸ್ ಒಳಗೆ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಏನೇನು ವಿಷಯ ಅದ, ಎಲ್ಲೆಲ್ಲಿ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೋತಾ ಹೋಗೋಣ. ವೆಲ್ಕಮ್ ಟು ಅವರ್ ಕ್ಲಾಸ್ ಅಗೇನ್. ಇವತ್ತು ಭಾರತದ ಒಂದು ಪ್ರಾಕೃತಿಕವಾದಂತಹ ಗುಣಲಕ್ಷಣಗಳ ಬಗ್ಗೆ ಹಾಗೂ ಒಂದು ಭಾರತದ ಪೂರ್ತಿ ಭೌಗೋಳಿಕ ನೋಟದ ಬಗ್ಗೆ ಇವತ್ತಿನ ಕ್ಲಾಸ್ ಆಗಿರ್ತದೆ. ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್ ಆಗಿರ್ತದೆ. ಭೂಪಟದಲ್ಲಿ ನಮಗೆ ಏನೇನನ್ನು ನೋಡ್ಬೋದು ನಾವು ಅಂಥೇಳಿ ನೋಡಿದ್ವು ಅಂದರೆ, ನಮ್ಮ ಭಾರತದಲ್ಲಿ ಪರ್ವತಗಳದಾವು, ಆಳವಾದ ಕಣಿವೆ ಕಂದರಗಳದಾವು, ಸಮತಟ್ಟಾದ ಮೈದಾನಗಳದಾವು, ಪ್ರಸ್ಥಭೂಮಿ ಅದಾವು, ಕರಾವಳಿ ಪ್ರದೇಶ ಅದ. ಇವೆಲ್ಲವೂ ನಮ್ಮ ಪ್ರಾಕೃತಿಕ ಲಕ್ಷಣಕ್ಕೆ ಒಂದು ಕೈಗನ್ನಡಿ. ಇಲ್ಲಿ ನೀವು ನೋಡ್ಬೋದು. ವಿಶೇಷವಾಗಿ ನಾವು ಮ್ಯಾಪ್ ರೀಡಿಂಗ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಯಾವ ರೇಖಾಂಶ ಭಾರತದ ಮೇಲೆ ಹಾದು ಹೋಗಿದೆ ಅಂದರೆ 82 ಪೂರ್ವ ರೇಖಾಂಶ, ಆಮೇಲೆ ಸಿಂಧೂ ನದಿ ನೋಡ್ರಿ, ಜೀಲಂ ನದಿ, ಚಿನಾಬ್, ರಾವಿ, ಸಟ್ಲೇಜ್ ಇವೆಲ್ಲವೂ ಕೂಡ ಸಿಂಧೂ ನದಿಯ ಉಪನದಿಗಳಾಗಿರ್ತವೆ. ಮೌಂಟ್ ಎವರೆಸ್ಟ್ ಎಲ್ಲಿ ಬರ್ತದೆ ಅನ್ನೋದು ಗೊತ್ತಾಗ್ತದೆ. ಕಿಬಿತು ಹಳ್ಳಿ ಅಂತೇಳಿ ಕರೀತಾರೆ ಅಸ್ಸಾಂನ. ಇದು ಪೂರ್ವದ ಅತ್ಯಂತ ತುತ್ತ ತುದಿಯ ಪ್ರದೇಶ. ಓಕೆ, ಇದರ ಬಗ್ಗೆ ಗೊತ್ತಿರಬೇಕು. ಗ್ವಾರ್ ಕಚ್ನ ಅರಾವಳಿ ಶ್ರೇಣಿಗಳಾಗಿರ್ಬೋದು, ವಿಂಧ್ಯ ಪರ್ವತಗಳಾಗಿರ್ಬೋದು. ಇದು ಗ್ವಾರ್ ಮೋಟಿ ಕಚ್ ಒಳಗಿರುವಂಥದ್ದು ಪಶ್ಚಿಮದ ಅತ್ಯಂತ ತುತ್ತ ತುದಿಯ ಪ್ರದೇಶವಾಗಿರ್ತದೆ. ಇನ್ನು ಇಲ್ಲಿ ಚೀನಾ. ಓಕೆ, ಇವೆಲ್ಲವೂ ಕೂಡ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳು. ಅಂದರೆ ಮ್ಯಾಪ್ ರೀಡಿಂಗ್ ಒಳಗೆ ನಮಗೇನು ಗೊತ್ತಾಗ್ತದೆ ಅಂದರೆ, ಕೆಲವೊಂದಿಷ್ಟು ಪ್ರದೇಶಗಳು ಯಾವ್ಯಾವ ರಾಜ್ಯದಾಗ ಅದಾವ ಅನ್ನೋದು ಗೊತ್ತಾಗ್ತದೆ, ಕೆಲವೊಂದಿಷ್ಟು ಪ್ರದೇಶಗಳು ಎಲ್ಲಿ ಲೊಕೇಟ್ ಆಗಿದಾವೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಮ್ಯಾಪ್ ರೀಡಿಂಗ್ ಮಾಡೋದು ಭಾಳ ಒಳ್ಳೆಯದು. ಕೃಷ್ಣಾ ನದಿ, ಕಾವೇರಿ ನದಿ, ನೀಲಗಿರಿ ನೀವು ನೋಡ್ತಾ ಇದ್ದೀರಿ. ಇನ್ನು ಉತ್ತರದ ಪರ್ವತಗಳ ವಿಷಯಕ್ಕೆ ಬಂದು ಅಂದ್ರೆ, ನಾವು ಇವನ್ನ ಹಿಮಾಲಯ ಪರ್ವತಗಳನ್ನು ಒಳಗೊಂಡಿರುವಂತಹ ಒಂದು ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತಹ ಪರ್ವತಗಳು ಇಲ್ಲಿ ಕಂಡು ಬರ್ತವೆ. ಯಾಕಂದ್ರೆ ಮೌಂಟ್ ಎವರೆಸ್ಟ್ ಅದಲ್ಲ ಇಲ್ಲಿ. ಹಾಗಾಗಿ ನೋಡ್ಬೋದು ನೀವು ಇಲ್ಲಿ K2 ಗಾಡ್ವಿನ್ ಆಸ್ಟಿನ್ ಭಾರತದ ಅತ್ಯಂತ ಎತ್ತರವಾದಂಥ ಪರ್ವತ ಕೂಡ ಇದೇ ಉತ್ತರದ ಪರ್ವತ ಶ್ರೇಣಿ ಒಳಗೆ ಕಂಡು ಬರ್ತದೆ. ಇನ್ನು ಮೌಂಟ್ ಎವರೆಸ್ಟ್ ಇಲ್ಲಿ ಕಂಡು ಬರ್ತದೆ. ಕಾಂಚನಜುಂಗ ಪರ್ವತ ಶ್ರೇಣಿಗಳಾಗಿರ್ಬೋದು, ಧವಳಗಿರಿ ಆಗಿರ್ಬೋದು, ಕೈಲಾಸ ಪರ್ವತಗಳಾಗಿರ್ಬೋದು, ಅವೆಲ್ಲವೂ ಕೂಡ ಈ ಒಳಗೊಂಡಂತಹ ಈ ಭಾಗವನ್ನು ನಾವು ಉತ್ತರದ ಪರ್ವತ ಶ್ರೇಣಿಗಳ ಭಾಗ ಅಂಥೇಳಿ ಕರಿಬೋದು. ಇಲ್ಲಿ ವಿಶೇಷವಾಗಿ ಇಲ್ಲಿ ಗಮನಿಸ್ಬೇಕು ನೀವು, ನಾಗಾ ಬೆಟ್ಟಗಳು, ಕೊಹಿಮಾ ಬೆಟ್ಟಗಳು, ಕಾಶಿ ಬೆಟ್ಟಗಳು, ಗ್ಯಾರೋ ಬೆಟ್ಟಗಳು, ಮಣಿಪುರ ಬೆಟ್ಟಗಳು, ಮಿಜೋರಾಂ ಬೆಟ್ಟಗಳು. ಈ ಮಣಿಪುರ, ಮಿಜೋರಾಂ ಈ ಪ್ರದೇಶ ಏನದಲ್ಲ, ಇಲ್ಲಿ ಬರುವಂತಹ ವಿಶೇಷವಾದಂಥ ಬೆಟ್ಟಗಳ ಶ್ರೇಣಿಗಳಿವು. ಅದರೊಳಗೂ ನಾಗಾ ಬೆಟ್ಟಗಳು, ನಾಗಾ ಸಾಧುಗಳು ಅಂತೇಳಿ ಬರ್ತಾರೆ. ಇಲ್ಲಿ ಬೆಟ್ಟಗಳಲ್ಲಿ ವಾಸಿಸುವಂಥ ಸಾಧುಗಳು, ಅವರು ಭಾಳ ಕಟ್ಟುನಿಟ್ಟಾದಂತಹ ಸಾಧುಗಳು. ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗ್ತದೆ. ಇನ್ನು ಒಂದು ವಿಶೇಷವಾದಂಥ GK ಪಾಯಿಂಟ್ ನೋಡ್ರಿ. ಮೌಂಟ್ ಎವರೆಸ್ಟ್ನ ಎತ್ತರ ಕೇಳ್ತಿರ್ತಾರೆ ಅವಾಗವಾಗ. 8848 ಮೀಟರ್. ಇದು ಆ್ಯಸ್ ಪರ್ ನ್ಯೂ ರೆಕಾರ್ಡ್ 8848 ಮೀಟರ್. ಇದು ಅಪ್ರಾಕ್ಸಿಮೇಟ್ 8.8 ಕಿಲೋಮೀಟ್ರಿಗೆ ಸಮ ಇರ್ತದೆ. ಹಿಂಗೆ ಎತ್ತರವಾಗಿ 8.8 ಕಿಲೋಮೀಟ್ರ್ ಇರುವಂತಹ ಒಂದು ವಿಶ್ವದ ಅತ್ಯಂತ ಎತ್ತರವಾದಂತಹ ಒಂದು ಪರ್ವತ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 8611 ಮೀಟರ್ ಭಾರತದಲ್ಲಿ ಕಂಡು ಬರುವುದರಿಂದ ಇದು ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಅಂಥೇಳಿ ನಾವು ಕರಿತೀವಿ. ಇನ್ನು ಮುಳ್ಳಯ್ಯನಗಿರಿ ವಿಷಯಕ್ಕೆ ಬಂದು ಅಂದರೆ 1913 ಮೀಟರ್ ಅದ, ಕರ್ನಾಟಕದ ಅತ್ಯಂತ ಎತ್ತರವಾದಂಥ ಶಿಖರ. ಅಣೈಮುಡಿ ಬೆಟ್ಟಗಳು ಅಥವಾ ಅಣೈಮುಡಿ ಬೆಟ್ಟ 2665 ಮೀಟರ್, ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಇವು 4 ಕೂಡ ಗೊತ್ತಿರ್ಬೇಕು. ಇಡೀ ಜಗತ್ತಿನಾಗ, ನಮ್ಮ ಭಾರತದಾಗ, ಕರ್ನಾಟಕದಾಗ, ದಕ್ಷಿಣ ಭಾರತದಾಗ. ಈ ಉತ್ತರದ ಮೈದಾನಗಳನ್ನು ನೋಡುವಾಗ, ಮೈದಾನ ಅಂದ್ರೆ ಆಟಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ. ಹಾಗೆ ಹಿಮಾಲಯ ಪರ್ವತಗಳ ಸಾಲಿನಲ್ಲಿ ದಕ್ಷಿಣ ಭಾಗಗಳಲ್ಲಿ ಈ ಮೈದಾನಗಳು ಕಂಡು ಬರ್ತಾವೆ. ಇಲ್ಲಿ ಗಮನಿಸ್ಬೋದು ನೀವು. ಆ ಪರ್ವತಗಳನ್ನು ಬಿಟ್ಟು ಅಂದ್ರೆ ಅದರ ಕೆಳಗಿನ ಭೂಭಾಗವನ್ನು ನಾವು ಉತ್ತರದ ಮೈದಾನಗಳು ಅಂತೇಳಿ ಕರಿತೀವಿ.
ಈ ಮೈದಾನಗಳಲ್ಲಿ ಹರಿಯುವಂಥ ನದಿಗಳನ್ನು ನೋಡಬಹುದು. ಗಂಗಾ, ಯಮುನಾ, ಚಂಬಲ್, ಘಾಗ್ರಾ, ಸೋನೆ, ಬ್ರಹ್ಮಪುತ್ರ ಎಲ್ಲವೂ ಕೂಡ ಉತ್ತರದ ಮೈದಾನದಲ್ಲಿ ಹರಿಯುವಂತಹ ನದಿಗಳು. ಹಿಮಾಲಯದಿಂದ ನದಿಗಳು ಹರಿಯುವಾಗ ಹೊತ್ತು ತಂದು ಸಂಚಯ ಮಾಡಿದ ಮೆಕ್ಕಲು ಮಣ್ಣಿನಿಂದ ಉತ್ತರದ ಮೈದಾನಗಳು ರೂಪುಗೊಂಡಿರ್ತಾವೆ. ಇವುಗಳನ್ನು ಸಿಂಧೂ, ಗಂಗಾ, ಬ್ರಹ್ಮಪುತ್ರ ನದಿ ಬಯಲು ಅಂತ ಕೂಡ ಕರೀತಾರೆ. ಓಕೆ, ಇನ್ನು ವಿಶೇಷವಾದಂಥ ಅಂಶ ಅಂದರೆ ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಇಲ್ಲಿ ಕಂಡು ಬರ್ತಾವೆ. ವಿಶೇಷವಾಗಿ ಗೋಧಿ, ಭತ್ತ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಇತ್ಯಾದಿ ಬೆಳೆಗಳನ್ನು ಇಲ್ಲಿ ಬೆಳಿಬಹುದು. ಓಕೆ, ಹೆಚ್ಚಾಗಿ ಗೋಧಿ, ಭತ್ತ ಇವುಗಳನ್ನು ಬೆಳಿಬಹುದು. ಫಲವತ್ತಾದ ಈ ಬಯಲನ್ನು ಭಾರತದ ಆಹಾರ ಕಣಜ, ಉತ್ತರದ ಮೈದಾನದ ಬಯಲನ್ನು ಭಾರತದ ಆಹಾರ ಕಣಜ ಅಂಥೇಳಿ ಕರೀತಾರೆ. ಇನ್ನು ಕರ್ನಾಟಕದ ಕೊಲ್ಲೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಗಳ ಒಳಗೋಡೆಗಳನ್ನು ಮರಗಳಿಂದ ನಿರ್ಮಿಸಲಾಗಿದೆ. ಕೆಲವೊಂದಿಷ್ಟು ಜಿಕೆ ಪಾಯಿಂಟ್ಸ್ಗಳನ್ನ ನೋಡೋಣ. ಕಾಶ್ಮೀರ ಕಣಿವೆಗಳಲ್ಲಿ ಮನೆಗಳನ್ನು ಮರದ ದಿಮ್ಮಿಗಳಿಂದ ನಿರ್ಮಿಸಿದ್ದಾರೆ. ರಾಯಚೂರು, ಆಂಧ್ರ ಪ್ರದೇಶ ಕೆಲವು ಭಾಗಗಳಲ್ಲಿ ಕಟ್ಟಡಗಳ ಕಡಪಾ ಕಲ್ಲಿನಿಂದ ನಿರ್ಮಿಸ್ತಾರೆ. ಕಡಪಾ ಕಲ್ಲು ಅಂದರೆ ಇದು ಆಂಧ್ರದಾಗ ಫೇಮಸ್ ಆಗಿರುವಂಥ ಒಂದು ಕಲ್ಲು. ಕಡಪ ಅನ್ನೋದೊಂದು ಇಲ್ಲಿ ಆಂಧ್ರದಲ್ಲಿ ಕಂಡುಬರುವಂಥ ಒಂದು ಪ್ರದೇಶ, ಅಲ್ಲಿ ಸಿಗುವಂಥ ಒಂದು ವಿಶೇಷವಾದಂಥ ಕಲ್ಲುಗಳು. ಇನ್ನು ನಮ್ಮ ಬಾಗಲಕೋಟೆ ಸುತ್ತಮುತ್ತ ಇಲ್ಕಲ್ಲ, ಇಲ್ಲೆಲ್ಲ ಗ್ರಾನೈಟ್ ಶಿಲೆ ಹೆಚ್ಚಾಗಿ ಬಳಕೆಯಲ್ಲಿ ಕಂಡು ಬರ್ತದೆ. ಬೇಲೂರು, ಹಳೆಬೀಡು, ತಮಿಳುನಾಡಿನ ಬಹಳಷ್ಟು ದೇವಾಲಯಗಳು ಬಳಪದ ಕಲ್ಲು ಇವುಗಳಿಂದ ನಿರ್ಮಾಣಗೊಂಡಿದ್ದಾವೆ. ಇನ್ನು ಕರ್ನಾಟಕದ ಬದಾಮಿ, ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ನಿಮಗೆ ಕಂಡು ಬರ್ತಾವೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯನ್ನು ನೋಡಕತ್ತರ ನಾವು ಮ್ಯಾಪ್ ಒಳಗೆ ಫಸ್ಟ್ ನೋಡೋಣ. ಪರ್ಯಾಯ ಪ್ರಸ್ಥಭೂಮಿ ಯಾವುದು ಅಂದರೆ ಈ ಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಇಲ್ಲಿ ದಂಡಿಗೆ ಕರಾವಳಿಯನ್ನು ಬಿಟ್ಟ ಒಂದು ಸ್ವಲ್ಪ ಒಳಗಿನ ಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ, ಇದರೊಳಗೆ ನಮ್ಮ ಕರ್ನಾಟಕದ ಭೂಮಿ ಕೂಡ ಬಂದದ. ಈ ಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂಥೇಳಿ ಕರಿತೀವಿ. ಹಾಗಾದರೆ ಏನು ವಿಶೇಷ ಪರ್ಯಾಯ ಪ್ರಸ್ಥಭೂಮಿದು? ಪರ್ಯಾಯ ಪ್ರಸ್ಥಭೂಮಿ ಭೂಪಟದಲ್ಲಿ ನರ್ಮದಾ ನದಿ ಗುರುತಿಸ್ರಿ ಅಂದರು. ನರ್ಮದಾ ನದಿಯನ್ನು ಈಸಿಯಾಗಿ ಗುರುತಿಸ್ಬೋದು ನಾವು. ನರ್ಮದಾ ನದಿ ಭಾರತವನ್ನು ಇಬ್ಬಾಗಿಸುವಂತಹ ನದಿ. ಇಷ್ಟು ದೊಡ್ಡದಿಲ್ಲ, ಇಲ್ಲಿಂದ ಹೋಗ್ತದೆ, ಈಚೆ ಕಡೆ ಹೋಗ್ತದೆ ಆ್ಯಕ್ಚುಲಿ. ಓಕೆ, ಪಶ್ಚಿಮಕ್ಕೆ ಹರಿಯುವಂತಹ ನದಿ ಅರಬ್ಬಿ ಸಮುದ್ರವನ್ನು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಓಕೆ, ಈಚೆ ಕಡೆ ಬಂಗಾಳ ಕೊಲ್ಲಿ ಅದ, ಕೆಳಗೆ ಹಿಂದೂ ಮಹಾಸಾಗರ. ನರ್ಮದಾ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಒಂದು ನದಿಯಾಗಿದೆ. ಭಾರತವನ್ನು ಇಬ್ಬಾಗಿಸುವಂತಹ ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ನಾವು ಕರೆಕ್ಟಾಗಿ ನೋಡಬಲ್ಲಕ್ಕೆ ಹೆಲ್ಪ್ ಮಾಡುವಂತಹ ಮ್ಯಾಪ್ ಒಳಗೆ ನದಿ ಯಾವುದಾದ್ರೂ ಇರುತ್ತಂದ್ರೆ ದಟ್ ಈಸ್ ನರ್ಮದಾ ನದಿ. ಉತ್ತರ ಭಾಗವನ್ನು ಮಾಳ್ವ ಪ್ರಸ್ಥಭೂಮಿ ಎಂದು, ದಕ್ಷಿಣ ಭಾಗವನ್ನು ದಖನ್ ಪ್ರಸ್ಥಭೂಮಿ ಎಂದು ಕರೀತಾರೆ. ಇನ್ನು ಅರಾವಳಿ ಮತ್ತು ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳದಾವು. ಗುರು ಶಿಖರ ಎಂಬುದು ಅರಾವಳಿ ಸರಣಿಯ ಅತ್ಯಂತ ದೊಡ್ಡ ಶಿಖರ. ಅರಾವಳಿ ಪ್ರದೇಶದಲ್ಲಿ ಯಾವುದು ದೊಡ್ಡ ಶಿಖರ ಅಂದರೆ ಗುರು ಶಿಖರ. 1722 ಮೀಟರ್ ಎತ್ತರವಾಗಿದೆ. ಇಲ್ಲೆಲ್ಲ ನೀವು ಗಮನಿಸಿದ್ರೆ ಅಂದರೆ ಭಾರತದ ನಕ್ಷೆಯನ್ನು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಆಮೇಲೆ ನೀಲಗಿರಿ, ಫಾಲ್ಘಾಟ, ಆನೆಮುಡಿ, ಪಾಕ್ ಜಲಸಂಧಿ, ಶ್ರೀಲಂಕಾ ಮತ್ತು ಭಾರತದ ನಡುವಿರುವಂಥ ಜಲಸಂಧಿಯನ್ನು ಪಾಕ್ ಜಲಸಂಧಿ ಅಂತ ಹೇಳಿ ಕರಿತೀವಿ. ಕನ್ಯಾಕುಮಾರಿ, ತುದಿಯ ಅಂದರೆ ಭಾರತದ ಕೆಳ ಪ್ರದೇಶ, ತುದಿ ಪ್ರದೇಶ, ದಕ್ಷಿಣದ ಕೊನೆಯ ಪ್ರದೇಶ, ಭಾರತದ ಭೂಭಾಗದಲ್ಲಿರುವಂಥದ್ದು. ಇನ್ನು ಕರಾವಳಿ ಮೈದಾನಗಳನ್ನು ನೋಡಿದರೆ ನಾನು ಇದೇಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದಿಲ್ಲ. ಪೂರ್ತಿಯಾದಂಥ ಸಮುದ್ರದ ದಂಡಿಗೇನು ಪ್ರದೇಶ ಬರ್ತದಲ್ಲ ಅದನ್ನು ನಾವು ಕರಾವಳಿ ಮೈದಾನಗಳು ಅಂತೇಳಿ ಕರಿತೇವೆ. ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವಂಥ ತಗ್ಗಾದ ಭೂಪ್ರದೇಶವನ್ನು ಕರಾವಳಿ ಮೈದಾನ ಪ್ರದೇಶ ಅಂತೇಳಿ ಕರಿತೀವಿ. ಇಲ್ಲಿ ನಮ್ಮ ಭಾರತದ ಕರಾವಳಿ ಅತ್ಯಂತ ಸಮೃದ್ಧ ಕರಾವಳಿ ಅಂತೇಳಿ ಕರಿಬೋದು. ಯಾಕಂದರೆ ಇಲ್ಲಿ ವಿಶೇಷವಾದಂಥ ವ್ಯಾಪಾರ ಆಗ್ತಿರ್ತಾವೆ. ಅತ್ಯಂತ ಹೆಚ್ಚು ಲಾಭದಾಯಕ ನಮ್ಮ GDP ಮಾಡೋದು ಕೂಡ ಕರಾವಳಿ ಪ್ರದೇಶದಿಂದ, ವಿಶೇಷವಾಗಿ ಬಂದರುಗಳಿಂದ. ಗುಜರಾತದಲ್ಲಿ ಕಾಂಡ್ಲಾ ಬಂದರು, ಮುಂಬೈ ಬಂದರು, ಗೋವಾದಲ್ಲಿ ಗೋವಾ ಬಂದರು. ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ ನಾವು, ಮಂಗಳೂರು ಬಂದರು. ಕೊಚ್ಚಿ ಕೇರಳದಲ್ಲಿ, ಚೆನ್ನೈ ಬಂದರು, ಎನ್ನೋರಾ ಬಂದರು ತಮಿಳುನಾಡಿನಲ್ಲಿ ಕಂಡುಬರೋದು, ತೂತುಕುಡಿ ಬಂದರು ತಮಿಳುನಾಡಿನಲ್ಲಿ ಕಂಡುಬರ್ತದೆ. ಇನ್ನು ಆಂಧ್ರ ಪ್ರದೇಶಕ್ಕೆ ಬಂದು ಅಂದರೆ ವಿಶಾಖಪಟ್ಟಣಂ ಬಂದರು, ಪಾರಾದೀಪ. ಓಕೆ, ವಿಶೇಷವಾದಂಥ ಅಲ್ಲಿ ಕಂಡುಬರುವಂತಹ ಬಂದರುಗಳ ವ್ಯವಸ್ಥೆ ಕರಾವಳಿ ಪ್ರದೇಶದಲ್ಲಿ. ಭಾರತದ 2 ಕರಾವಳಿಗಳಲ್ಲೂ ಪ್ರಮುಖ ಬಂದರುಗಳನ್ನು ಗುರುತಿಸಲಾಗದ ಕಾಂಡ್ಲಾ ಗುಜರಾತ್, ಮುಂಬೈ ಮತ್ತು ನವಸೇವಾ ಬಂದರು ಮಹಾರಾಷ್ಟ್ರದಲ್ಲಿ, ಗೋವಾ, ನವಮಂಗಳೂರು
ಕರ್ನಾಟಕ, ಕೊಚ್ಚಿ, ಕೇರಳ, ತೂತುಕುಡಿ, ಚೆನ್ನೈ, ಎನ್ನೂರು, ತಮಿಳುನಾಡು 3 ಬಂದರುಗಳು ತಮಿಳುನಾಡಿನಲ್ಲಿ ಕಂಡುಬರ್ತಾವೆ. ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ, ಪಾರಾದೀಪ್ ಬಂದರು ಒಡಿಸ್ಸಾ, ಹಾಲ್ದಿಯಾ ಇದು ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಹಾಲ್ದಿಯಾ ಮತ್ತು ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ. ನವಮಂಗಳೂರು ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲಿ 9ನೇ ಸ್ಥಾನವನ್ನು ಸ್ಥಾನದಲ್ಲಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂಥೇಳಿ ಕರೀತಾರೆ. ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ಇನ್ನು ಕೆಲವೊಂದಿಷ್ಟು ವಿಶೇಷವಾದಂಥ ಅಂಶಗಳನ್ನ ನೋಡೋದಾದರೆ, ಜೈಪುರ್, ಉದಯ್ಪುರ್, ಅಜ್ಮೀರ್ ಮತ್ತು ಪುಷ್ಕರ್ ಮತ್ತು ಮೌಂಟ್ ಅಬು ರಾಜಸ್ಥಾನದಲ್ಲಿರುವಂಥ ಪ್ರಸಿದ್ಧ ಸ್ಥಳಗಳು. ಎಷ್ಟು ಮಸ್ತ್ ಅದಾವ ನೋಡ್ರಿ. ಒಮ್ಮೆ ಆದರೂ ವಿಸಿಟ್ ಕೊಡಬೇಕಿಲ್ಲ, ಅಷ್ಟು ಚಂದ ನೋಡುವಂಥ ಪ್ರೇಕ್ಷಣೀಯ ಸ್ಥಳಗಳು ರಾಜಸ್ಥಾನದಾಗ ಅದಾವೆ. ಅದಕ್ಕೆ ಮೊದಲು ಕರ್ನಾಟಕದಾಗ ಬಾರಿ ಅದಾವೆ, ಫಸ್ಟ್ ಅವ್ನು ನೋಡ್ಬೇಕು. ಇನ್ನು ಋತುಮಾನಗಳು, ಅವಧಿಗಳ ಬಗ್ಗೆ ಕ್ವಶನ್ಸ್ಗಳಾಗ್ತಿರ್ತವೆ. ಚಳಿಗಾಲ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ. ಡಿಫೆ ಅಂತೇಳಿ ನೆನಪಿಡ್ಬೋದು. ಡಿಫೆ ಅಂದರೆ ಅಥವಾ ಡಿಫೋ ಅಂದರೆ ಡಿಸೆಂಬರ್ದಿಂದ ಫೆಬ್ರವರಿ. ಬೇಸಿಗೆ ಕಾಲ ಮಾರ್ಚ್ ಟು ಮೇ, ಮಾರ್ಚ್ ಟು ಮೇ. ಓಕೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಟು ಸೆಪ್ಟೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದಕ್ಕೆ ನಾವು ಹಿಂಗಾರು ಮಳೆಗಾಲ ಅಂತ ಹೇಳಿ ಕರಿತೀವಿ. ಅಕ್ಟೋಬರ, ನವೆಂಬರ ಇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಹೋಗುವಂಥ ಕಾಲ ಇದೆ. ಮುಂಗಾರು ಮಳೆ ಜೂನ್ ಟು ಸೆಪ್ಟೆಂಬರ್ ಆದರೆ ಹಿಂಗಾರು ಮಳೆ ಅಕ್ಟೋಬರ್ ಟು ನವೆಂಬರ್ ಆಗ್ತದೆ. ಡಿಸೆಂಬರ್ದಿಂದ ಚಳಿಗಾಲ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಿಮಗೆ ಮಾರ್ಚ್ದಿಂದ ಬೇಸಿಗೆ ಸ್ಟಾರ್ಟ್ ಆಗ್ತದೆ. ನೆನಪಿಟ್ಕೋಬೋದು, ಇದೇನು ತೊಂದರೆ ಇಲ್ಲ, ಈಸಿಲಿ ನೆನಪಿಟ್ಕೋಬೋದು. ಅಂದರೆ ಇಲ್ಲಿ ಮಳೆಗಾಲದಾಗ 2 ಭಾಗ ಮಾಡಿದ ನಾವು, ಮುಂಗಾರು ಮಳೆ, ಹಿಂಗಾರು ಮಳೆ ಅಂತೇಳಿ 2 ರೀತಿಯ ಮಳೆಗಾಲಗಳನ್ನ ನೋಡ್ತಾವೆ ನಾವು. ಜೂನ್ದಿಂದ ಸೆಪ್ಟೆಂಬರ್ ವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಅಕ್ಟೋಬರ್ ನವೆಂಬರ್ವರೆಗೆ ಅಂದರೆ ಅಕ್ಟೋಬರ್ ನವೆಂಬರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇನ್ನು ಮೇಘಾಲಯದ ಮಾನ್ಸೂನ್ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವ ಪ್ರದೇಶ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂಥೇಳಿ, ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂಥೇಳಿ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಇನ್ನು ಭಾರತದ ಸ್ಥಾನಮಾನಗಳನ್ನು ನೋಡೋದಾದ್ರೆ ನೋಡ್ರಿ, ಇಲ್ಲಿ ಇಡೀ ನಮ್ಮ ಈಚೆ ಕಡೆ ಒಂದು ಸ್ವಲ್ಪ ಈಸ್ಟರ್ನ್ ಮ್ಯಾಪನ್ನು ತೊಗೊಂಡು ಅಂದ್ರೆ ಅಲ್ಲಿ ರಷ್ಯಾ, ಕಜಕಿಸ್ತಾನ್, ಮಂಗೋಲಿಯಾ, ಚೀನಾ. ರಷ್ಯಾ ಭಾಳ ದೊಡ್ಡದ, ಚೀನಾ ಒಂದು ಲೆವೆಲ್ಗೆ ಬಿಟ್ಟರೆ ನಮ್ಮ ಭಾರತನ ದೊಡ್ಡ ಭೂಪಟ ಅಂಥೇಳಿ ಕಾಣಿಸ್ತದೆ. ವಿಶೇಷವಾದಂಥ ಭೂಪಟ. ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡವಾಗಿರುವಂಥ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯ ಪ್ರಕಾರ ಭಾರತವು 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಣೆಯಾಗಿದೆ. ಭಾರತವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಅದರ ಮಧ್ಯಭಾಗದಲ್ಲಿ ಕಂಡುಬರ್ತದೆ. ನಮಗೆ ಕರ್ಕಾಟಕ ಸಂಕ್ರಾಂತಿ ಋತುವು ವಿಶೇಷವಾಗಿ ಕರ್ಕಾಟಕ ಸಂಕ್ರಾಂತಿ ಋತುವು ವಿಶೇಷವಾಗಿ ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವಂಥ ಕಾರಣ ಇಲ್ಲಿ 23 ಉತ್ತರ ವಿಶೇಷ ಅಕ್ಷಾಂಶ ಅಂತೇಳಿ ಕರಿತೇವೆ ನಾವು ಇದನ್ನು, ಕರ್ಕಾಟಕ ಸಂಕ್ರಾಂತಿ ಋತುವನ್ನು. ಇನ್ನು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಉತ್ತರಕ್ಕೆ ಉಪ ಉಷ್ಣವಲಯದ ವಾಯುಗುಣ ಇದ್ದರೆ ದಕ್ಷಿಣಕ್ಕೆ ಉಷ್ಣವಲಯದ ವಾಯುಗುಣ ಅದ. ಓಕೆ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂಥ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತೇಳಿ ಕರೆದರೆ ಇವುಗಳನ್ನ ಡಿಗ್ರಿಗಳಲ್ಲಿ ಎಣಿಕೆ ಮಾಡಲಾಗುವುದು. ಭೂಮಧ್ಯ ರೇಖೆ ಉತ್ತರಕ್ಕೆ 90, ದಕ್ಷಿಣಕ್ಕೆ 90 ಡಿಗ್ರಿ ಅಕ್ಷಾಂಶಗಳದಾವು. ಓಕೆ, ಭೂಮಧ್ಯ ರೇಖೆ ಅಂದರೆ ಸಮಭಾಜಕ ವೃತ್ತ. ಅದ್ರ ಮ್ಯಾಗ 90 ಅಕ್ಷಾಂಶ ಅದಾವೆ, ಅದ್ರ ಕೆಳಗೆ 90 ಅಕ್ಷಾಂಶಗಳದಾವೆ. ಒಟ್ಟು 180 ಸಮಭಾಜಕ ವೃತ್ತ ಅಂತ ಹೇಳಿದ್ರೆ 181 ಅಕ್ಷಾಂಶಗಳು ನಿಮಗೆ ಕಂಡು ಬರ್ತಾವೆ. ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆಯನ್ನು ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ಅಂತ ಹೇಳಿ ಕರೀತಾರೆ. ಇದು 0 ಡಿಗ್ರಿ ಅಕ್ಷಾಂಶವನ್ನು ಹೊಂದಿರ್ತದೆ. ಉತ್ತರಕ್ಕಿರುವ ಭೂಭಾಗವನ್ನು ಉತ್ತರ ಗೋಳಾರ್ಧ ಅಂತ ಕರೆದರೆ, ದಕ್ಷಿಣಕ್ಕಿರುವಂಥ ಭಾಗವನ್ನು ದಕ್ಷಿಣ ಗೋಳಾರ್ಧ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಹಿಂಗೆ ಭೂಮಿ ಅದ ನಡಬರ್ಕ ಸಮಭಾಜಕ ವೃತ್ತ. ಇದು ಮ್ಯಾಗಿಂದೆಲ್ಲ ಉತ್ತರ ಗೋಳಾರ್ಧ, ಕೆಳಗಿಂದೆಲ್ಲ ದಕ್ಷಿಣ ಗೋಳಾರ್ಧ. ಸಮಭಾಜಕ ವೃತ್ತ 0 ಡಿಗ್ರಿ ಅಕ್ಷಾಂಶ ಇರುವಂಥ ವೃತ್ತ. ಇಲ್ಲಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಡಿಗ್ರಿಗಳನ್ನ ಕೊಟ್ಟರು. ಭೂಮಧ್ಯ ರೇಖೆ 0 ಡಿಗ್ರಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5,
ಮಕರ ಸಂಕ್ರಾಂತಿ ಇರುತ್ತೆ, ಇದು 23 ಇದು ದಕ್ಷಿಣ. ಮಕರ ಸಂಕ್ರಾಂತಿ ಅಂದರೆ ದಕ್ಷಿಣದಲ್ಲಿ ಕಂಡುಬರುವಂಥ ಅಕ್ಷಾಂಶ. ಕರ್ಕಾಟಕ ಸಂಕ್ರಾಂತಿ ಅಂದರೆ ಉತ್ತರದಲ್ಲಿ ಕಂಡುಬರುವಂಥ ಅಕ್ಷಾಂಶ. ಇದನ್ನು ಮಾರ್ಕ್ ಮಾಡ್ಕೊರಿ. ಆರ್ಕ್ಟಿಕ್ ವೃತ್ತ 66 ಉತ್ತರ, ಅಂಟಾರ್ಕ್ಟಿಕ್ ವೃತ್ತ 66 ದಕ್ಷಿಣ. ವಿಶೇಷ ಅಕ್ಷಾಂಶಗಳೆಂದು ಇವುಗಳನ್ನು ಪರಿಗಣಿಸಲಾಗಿರ್ತದೆ. 66 ಉತ್ತರಕ್ಕೆ, 66 ದಕ್ಷಿಣಕ್ಕೆ, 23 ಉತ್ತರ, 23 ದಕ್ಷಿಣ, 0 ಡಿಗ್ರಿ ಆ್ಯಸ್ ಇಟ್ ಈಸ್. ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆಯಬಹುದಾದಂಥ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರೀತಾರೆ. ಇಂಗ್ಲೆಂಡ್ನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗಿರುವ 0 ಡಿಗ್ರಿ ರೇಖಾಂಶ ಪ್ರಧಾನ ರೇಖಾಂಶ ಅಂತ ಹೇಳಿ ಕರೀತಾರೆ. ಇವುಗಳು ಟೈಮನ್ನು ಸೂಚಿಸೋಕೆ ಭಾಳ ಹೆಲ್ಪ್ ಆಗ್ತವೆ. ಇದರಿಂದ ಪೂರ್ವಕ್ಕಿರುವಂಥ ಭೂಭಾಗವನ್ನು ಪೂರ್ವ ಗೋಳಾರ್ಧ, ಪಶ್ಚಿಮಕ್ಕಿರುವಂಥ ಭಾಗವನ್ನು ಪಶ್ಚಿಮ ಗೋಳಾರ್ಧ ಅಂಥೇಳಿ ಗುರುತಿಸ್ತಾರೆ. ಈ ಪ್ರಧಾನ ರೇಖಾಂಶ ಏನೈತೆ ಗ್ರೀನ್ವಿಚ್ ರೇಖೆ 180 ಡಿಗ್ರಿ ಮತ್ತು ಪಶ್ಚಿಮಕ್ಕೆ 180 ಡಿಗ್ರಿ ರೇಖಾಂಶಗಳ ಒಳಗೊಂಡಿರ್ತದೆ. ಓಕೆ, ರೇಖಾಂಶ ಮತ್ತು ಕಾಲಮಾನಗಳಿಗೆ ಸಂಬಂಧ ಇರ್ತದೆ. ಅಂದರೆ ರೇಖಾಂಶ ಆ್ಯಕ್ಚುಲಿ ಕಾಲಮಾನಗಳನ್ನು ಸೂಚಿಸುವಂತಹ ಒಂದು ವಿಶೇಷವಾದಂತಹ ಕಾಲ್ಪನಿಕ ರೇಖೆಗಳ ಇರ್ತಾವೆ. ಅಕ್ಷಾಂಶಗಳು ದೂರವನ್ನು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ದೂರವನ್ನು ಡಿಸ್ಟೆನ್ಸ್ ಮೆಷರ್ಮೆಂಟ್ಸನ್ನು ಮಾಡ್ತಾವೆ. ಪ್ರದೇಶದ ಸ್ಥಾನ, ದೂರ, ದಿಕ್ಕುಗಳ ಬಗ್ಗೆ ತಿಳಿಯಲು ಅಕ್ಷಾಂಶ ರೇಖಾಂಶಗಳು ಹೆಲ್ಪ್ ಆಗಿದ್ದಾವೆ. ಪ್ರಪ್ರಥಮ ಬಾರಿಗೆ ಅವುಗಳನ್ನ ಟಾಲೆಮಿ ಅನ್ನುವಂತಹ ಭೂಗೋಳಶಾಸ್ತ್ರಜ್ಞ ಗುರುತಿಸ್ತಾನೆ. ಓಕೆ, ಕಾಲ್ಪನಿಕ ರೇಖೆಗಳ ಮೂಲಕ ಭೂಮಿಯನ್ನು ತೋರಿಸ್ತಾನೆ. ಇನ್ನು ಭಾರತದ ವಿಸ್ತೀರ್ಣ ನೋಡೋದಾದರೆ ಪ್ರಪಂಚದಲ್ಲೇ 7ನೇ ಸ್ಥಾನದಲ್ಲಿದೆ. 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿ ಕರಿಬೋದು ಭೂಭಾಗದಲ್ಲಿ. ಚೀನಾದ ನಂತರ 2ನೇ ಜನಭರಿತ ರಾಷ್ಟ್ರ ಅಂತ ಇವ್ರು ಕೊಟ್ಟಾರು. ಆ್ಯಕ್ಚುಲಿ ಈಗ ಪ್ರೆಸೆಂಟ್ ನಮ್ಮ ಭಾರತನ ಫಸ್ಟ್ ಅದ, ಚೀನಾ ಸೆಕೆಂಡ್ ಅದ. ಓಕೆ, ಪ್ರೆಸೆಂಟ್ ನಾವು ನೋಡೋದಾದ್ರೆ ಇದು ಕೂಡ 2025-26 ಟೆಕ್ಸ್ಟ್ ಬುಕ್ಕ. ಈಗ ಇತ್ತೀಚಿನ ವರದಿಗಳನ್ನ ಆ್ಯಡ್ ಮಾಡಿದಾರೋ ಇಲ್ಲ ಅಂಬಲ್ಲ. ಮೇ ಬಿ ನೆಕ್ಸ್ಟ್ ಪರಿಷ್ಕೃತ ಮುದ್ರಣದಲ್ಲಿ ನಿಮಗೆ ಸಿಗ್ತದೆ. ಭಾರತ ಜನಭರಿತವಾದಂಥ ಜಗತ್ತಿನ ಪ್ರಪ್ರಥಮ ದೇಶ, ಓಕೆ, ದೊಡ್ಡ ದೇಶ. ಇನ್ನು ಭಾರತದ ವಿಶೇಷತೆಯನ್ನು ಇಲ್ಲಿ ಒಂದು ಸ್ವಲ್ಪ ತಿಳಿನು. ಆ್ಯಸ್ ಪರ್ 2011 ಜನಗಣತಿ ಪ್ರಕಾರ ವಿಸ್ತೀರ್ಣ ಅಂತೂ ಚೇಂಜ್ ಆಗಂಗಿಲ್ಲ. ಚೇಂಜ್ ಆದರೂ ನಮ್ಗೆ ಗೊತ್ತಾಗ್ತದೆ. ಎಲ್ಲಾದರೂ ಯುದ್ಧ ಮಾಡಿ ನಾವು ಗೆದ್ಕೊಂಬರ್ಬೇಕಷ್ಟೆ. 32,87,263 ಚದರ ಕಿಲೋಮೀಟರ್. ಭಾರತದ ಜನಸಂಖ್ಯೆ 121 ಕೋಟಿ. 2011 ಜನಗಣತಿ ಪ್ರಕಾರ. ಆದಮೇಲೆ ಜನಗಣತಿ ನಡೆದಿಲ್ಲ. ಈಗ ಪ್ರೆಸೆಂಟ್ 150 ಕೋಟಿ ಅದ ಅನ್ನೋದು ಸಮೀಕ್ಷೆ. ಬಟ್ ನಾವು ಇದನ್ನು ಹಿಡಿಯೋಕೆ ಬರೋಂಗಿಲ್ಲ. 2011 ಜನಗಣತಿ ಓದಬೇಕಾಗ್ತದೆ. ಇನ್ನು ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್, ಉತ್ತರದ ತುದಿ ಇಂದಿರಾ ಕೋಲ, ಪಶ್ಚಿಮದ ತುದಿ ಗುಹಾರ್ಮೋಟಿ, ಪೂರ್ವದ ತುದಿ ಕಿವಿತುಹಳ್ಳಿ. ಓಕೆ, ಇಂದಿರಾ ಪಾಯಿಂಟ್ ತುತ್ತ ತುದಿಯ ಒಂದು ಪಾಯಿಂಟಿಗಿರ್ತದೆ. ಇದು ಭಾರತ ಅಂದರೆ ಇದು ನಮ್ಮ ಅಂಡಮಾನ್ ನಿಕೋಬಾರ್ಗಳಲ್ಲಿ ಕಂಡುಬರುವಂಥ ದಕ್ಷಿಣ ನಿಕೋಬಾರ್ ಅದ್ರೊಳಗೂ ಅಲ್ಲಿ ಪೂರ್ತಿ ಲಾಸ್ಟ್ ಕಂಡುಬರುವಂಥ ಒಂದು ಪಾಯಿಂಟ್. ಇನ್ನು ಭಾರತದ ಭೂಭಾಗದ ಕೊನೆಯ ಭಾಗ ಯಾವುದು ಅಂದ್ರೆ ನಾವು ಇದೀಗ ಡಿಸ್ಕಷನ್ ಮಾಡಿದ್ವಲ್ಲ, ಕನ್ಯಾಕುಮಾರಿ ಆಗಿರ್ತದೆ. ಭಾರತ ಮತ್ತು ನೆರೆಯ ರಾಷ್ಟ್ರಗಳ ಬಗ್ಗೆ ನಾವು ನೋಡೋದಾದರೆ ನಿಮಗೆಲ್ಲರಿಗೂ ಗೊತ್ತದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ, ಚೀನಾ, ಬಾಂಗ್ಲಾದೇಶ, ಮಯನ್ಮಾರ ಹಾಗೂ ಶ್ರೀಲಂಕಾ ಕೆಳಗೆ. ಇವೆಲ್ಲವೂ ಕೂಡ ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಭಾರತದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಶ್ರೀಲಂಕಾ ಪ್ರತ್ಯೇಕಗೊಂಡಿದೆ. ನೀವು ಗಮನಿಸ್ಬೋದು ಇಲ್ಲಿ. ಓಕೆ, ಎಸ್. ಭಾರತದ ಪರ್ಯಾಯ ದ್ವೀಪ 3 ಕಡೆ ಸಮುದ್ರ ಹೊಂದಿರ್ತದೆ. 7,516.6 ಕಿಲೋಮೀಟರ್ ಉದ್ದವಾದಂತಹ ಸಮುದ್ರ ತೀರವನ್ನು ಹೊಂದೈತಿ. 7,516.6 ಕಿಲೋಮೀಟರ್. ಇದರಿಂದ ದೇಶದ ವಿದೇಶಿ ವ್ಯಾಪಾರ, ಹಡಗು ಸಂಚಾರ, ಮೀನುಗಾರಿಕೆ, ಹಡಗು ನಿರ್ಮಾಣ, ಇದು ಭಾರತದ ಅಭಿವೃದ್ಧಿಗೆ ಕೂಡ ಸಹಾಯಕವಾಗಿರುವಂಥ ಅಂಶಗಳಾಗಿರ್ತಾವೆ. ಭಾರತವನ್ನು ಸುತ್ತುವರಿದ ಜಲರಾಶಿಗಳೆಂದರೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಸುತ್ತುವರೆದ. ಪಶ್ಚಿಮ ಮತ್ತು ಪೂರ್ವದ ಜಲರಾಶಿಗಳಲ್ಲಿ ಕ್ರಮವಾಗಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳದಾವ. ಭಾರತದ ಭೂಪಟ 3 ಕಡೆ ನೀರು, 1 ಕಡೆ ಭೂಭಾಗ ಇರುವುದರಿಂದ ಇದನ್ನು ನಾವು ಪರ್ಯಾಯ ದ್ವೀಪ, ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಇನ್ನು 1956 ಅನ್ವಯ ಬಹುಜನ ಮಾತನಾಡುವ ಭಾಷೆಯನ್ನು ಪರಿಗಣಿಸಿ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಮಾಡಿದರು. ಫಸ್ಟ್ ಉದಯಗೊಂಡಂತಹ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ. ಇದು ಆ್ಯಕ್ಚುಲಿ 1953ರಲ್ಲೇ ಆಂಧ್ರ ಪ್ರದೇಶದ ಒಂದು ಪ್ರಸ್ತಾಪ ಆಗಿ 1956ರಲ್ಲಿ
ಆ್ಯಕ್ಚುಲಿ ನಮ್ಮ ಮೈಸೂರು ರಾಜ್ಯ ಉದಯಗೊಂಡಿತು. ಆಮೇಲೆ 1973ರಲ್ಲಿ ಅದನ್ನು ನಾವು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಿದೆವು. ನವೆಂಬರ್ 1ನೇ ತಾರೀಕು ಡಿ ದೇವರಾಜ ಅರಸು ಅವರಿದ್ದರು ಮುಖ್ಯಮಂತ್ರಿಗಳು. ಕರ್ನಾಟಕ ಅಂಥೇಳಿ ನಾಮಕರಣ ಮಾಡುವಾಗ ಭಾರತದಲ್ಲಿ ಅಸಂಖ್ಯಾತ ಭಾಷೆಗಳಿದ್ದು ಅವುಗಳಲ್ಲಿ 22 ಭಾಷೆಗಳನ್ನು ಅಧಿಕೃತ ಭಾಷೆಗಳು 22 ಆರ್ ಆಫಿಷಿಯಲ್ ಲ್ಯಾಂಗ್ವೇಜಸ್ ಅಂಥೇಳಿ ಪರಿಗಣನೆ ಮಾಡಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕೃತ ನೋಟುಗಳ ಹಿಂಭಾಗದಲ್ಲಿ 15 ಭಾಷೆಗಳನ್ನು ಮುದ್ರಿಸಲಾಗಿದೆ. ಇನ್ನು ಭಾರತದ ಪ್ರಜಾಪ್ರಭುತ್ವ ಹೊಂದಿದ 7ನೇ ಅತ್ಯಂತ ದೊಡ್ಡ ರಾಷ್ಟ್ರವಾಗೈತಿ. ಇದನ್ನು 28 ರಾಜ್ಯ 9 ಕೇಂದ್ರಾಡಳಿತ ಪ್ರದೇಶ 28 ಸ್ಟೇಟ್ಸ್ 9 ಯೂನಿಯನ್ ಟೆರಿಟರೀಸ್ 9 ಕೇಂದ್ರಾಡಳಿತ ಪ್ರದೇಶಗಳಂತೇಳಿ ವಿಂಗಡಣೆ ಮಾಡಿದರು. ಭಾಷೆಯನ್ನು ಆಧರಿಸಿ ರಾಜ್ಯಗಳು ವಿಭಾಗ ಆಗ್ಯಾವ ಅಂತ ನಮಗೆಲ್ಲರಿಗೂ ಗೊತ್ತದ. ಭಾರತ ದೇಶದ ಸರ್ಕಾರವನ್ನು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಅಂತೇಳಿ ಕರೆದರೆ ಇಲ್ಲಿ ಪ್ರಧಾನ ಕಚೇರಿ ಕೇಂದ್ರ ಸರ್ಕಾರದ ಪ್ರಧಾನ ಕಚೇರಿ ನವದೆಹಲಿಯನ್ನು ನಾವು ಭಾರತದ ರಾಜಧಾನಿ ಕ್ಯಾಪಿಟಲ್ ಅಂತೇಳಿ ಕರಿತೀವಿ, ಕ್ಯಾಪಿಟಲ್ ಆಫ್ ಇಂಡಿಯಾ. ಆ್ಯಂಡ್ ರಾಜ್ಯಗಳ ಆಡಳಿತವನ್ನು ಆಯಾ ರಾಜ್ಯಗಳ ನಿರ್ವಹಿಸ್ಕೊಳ್ತಾವೆ. ಇದಕ್ಕೆ ನಾವು ರಾಜ್ಯ ಸರ್ಕಾರ ಅಂತೇಳಿ ಕರಿತೀವಿ. ಯೂನಿಯನ್ ಟೆರಿಟರೀಸ್ ಇದ್ದು ಅಂದರೆ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರ್ತದೆ. ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದಂತ ಕೇಳಿದರು ನಾವಿಲ್ಲಿ ಉತ್ತರ ತುಂಬೋದು, ನಮ್ಮ ಬೆಂಗಳೂರು. ಇನ್ನು ಭಾರತದ 9 ಕೇಂದ್ರಾಡಳಿತ ಪ್ರದೇಶಗಳದಾವು. ಅವುಗಳು ಯಾವ್ಯಾವ ಅಂದರೆ ಜಮ್ಮು ಕಾಶ್ಮೀರ, ಲಡಾಖ, ದೆಹಲಿ, ದಿಯು ದಮನ್, ದಾದ್ರಾ ನಗರ್ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಪುದುಚೇರಿ ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡ್ತಾವೆ. ಪುದುಚೇರಿ ಮತ್ತು ರಾಜಧಾನಿ ದೆಹಲಿಯಲ್ಲಿ ತಮ್ಮದೇ ಆದಂಥ ಸರ್ಕಾರಗಳದಾವು. ಅಲ್ಲಿ ಆ ಸರ್ಕಾರಗಳು ಅದು ಒಂಥರ ಸ್ಟೇಟ್ ಟೈಪ ವರ್ತನೆ ಮಾಡ್ತದೆ. ಆ ಸರ್ಕಾರಗಳು ಅಲ್ಲಿ ಆಡಳಿತವನ್ನು ನೋಡ್ಕೋತಿರ್ತಾವೆ. ಪುದುಚೇರಿ ಅಂದರೂ ಒಂದ, ಪಾಂಡಿಚೇರಿ ಅಂದರೂ ಒಂದ, ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ಪಾಂಡಿಚೇರಿ ಅಂದರೂ ಒಂದ, ಪುದುಚೇರಿ ಅಂದ್ರೂ ಒಂದ. ಇಲ್ಲೊಂದು ನಿಮಗಾಗಿ ವಿಶೇಷವಾದಂಥ ಒಂದು ಗೇಮ್ ಟೈಪ್ ತಂದನಿದ್ದಾನೆ. ಈಗ ನೋಡಿದ್ದು ನಾವು 9 ಕೇಂದ್ರಾಡಳಿತ ಪ್ರದೇಶ. ಹಿಂದೆ ಹೋಗ್ಬೇಡ್ರಿ. ಜಮ್ಮು ಕಾಶ್ಮೀರ, ಲಡಾಖ, ದೆಹಲಿ, ದಿಯು ದಮನ್, ದಾದ್ರಾ ನಗರ್ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ ಅಥವಾ ಪಾಂಡಿಚೇರಿ. ಇಲ್ಲಿ ಗ್ಯಾಪ್ ಕೊಟ್ರಿ, ಇಲ್ಲಿ ಯಾವುದಂತ ನೋಡ್ರಿ, ಕಮೆಂಟ್ ಮಾಡಿರಿ, ಇದನ್ನು ಕೂಡ ನೋಡೋಣ. ಓಕೆ, ಹಿಂದೆ ನೋಡಬೇಡ್ರಿ ವಿಡಿಯೋ, ಹಂಗೆ ನಿಮ್ಮ ನೆನಪಿನ ಶಕ್ತಿಯ ಮೂಲಕ ಮಾಡಿರಿ. ಇನ್ನು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾರತದ ಕ್ರೀಡಾಪಟುಗಳು ಪ್ರಶಸ್ತಿ ಗೆದ್ದಾಗ ಅವರಿಗೆ ರಾಷ್ಟ್ರಧ್ವಜ ಹೊದಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವವನ್ನು ಸಲ್ಲಿಸಲಾಗ್ತದೆ. 2016 ಒಲಿಂಪಿಕ್ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಬ್ಯಾಡ್ಮಿಂಟನ್ ಆಟಗಾರ್ತಿ ಸಿಂಧು ಹಾಗೂ ಕುಸ್ತಿಯಲ್ಲಿ ಕಂಚಿನ ಪದಕ ಗೆದ್ದ ಸಾಕ್ಷಿ ಮಲಿಕ್ ಗೌರವಿಸುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಎತ್ತರಕ್ಕೆ ಏರಿಸುವ ಮೂಲಕ ಗೌರವಿಸಲಾಯಿತು. ಭಾರತ ದೇಶದ ಯೋಧರು ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರ ಸಕಲ ಗೌರವದೊಂದಿಗೆ ಅವರಿಗೆ ನಾವು ನಮನಗಳನ್ನು ನೀಡ್ತೀವಿ. ಭಾರತದ ಧ್ವಜ ಅವರ ಮ್ಯಾಗ ಇಡುವುದರ ಮೂಲಕ ಸೈನಿಕರಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಿದಾಯವನ್ನು ನಾವು ಹೇಳ್ತೀವಿ. ಇದು ನಮ್ಮ ಭಾರತದ ಒಂದು ಸಂಸ್ಕೃತಿ. ಯಾವ ದೇಶದಲ್ಲಿ ಅದನ್ನೋ ಇಲ್ಲೋ ಗೊತ್ತಿಲ್ಲ, ಭಾರತದಲ್ಲಿ ಮಾತ್ರ ಸೈನಿಕರಿಗಾಗಿರ್ಬೋದು, ರೈತರಿಗಾಗಿರ್ಬೋದು ಅತ್ಯಂತ ಗೌರವಪೂರ್ವಕವಾಗಿ ನಡೆದುಕೊಳ್ಳುವಂಥದ್ದು ನಮ್ಮ ಭಾರತೀಯರ ಹುಟ್ಟುಗುಣ. ಅದೊಂದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ಪರಂಪರೆ. ಓಕೆ, ಸ್ಪರ್ಧಾ ಮಿತ್ರರೇ, ಇಷ್ಟ ಆಗಿತ್ತು ಇವತ್ತಿನ ಈ ಕ್ಲಾಸ್. ಇದರಲ್ಲಿ ಹೆಚ್ಚಾಗಿ ನಾವು ಭಾರತದ ಬಗ್ಗೆ ತಿಳ್ಕೊಂಡಿದ್ದೀವಿ. ನನ್ನ ಪ್ರಕಾರ ಇದು GKಗೆ ಭಾಳ ಹೆಲ್ಪ್ ಆಗ್ತದೆ. ಅದನ್ನು ಹೊರತುಪಡಿಸಿದ್ರೆ EVSನಲ್ಲಿ ಪ್ರಶ್ನೆಗಳು ಕೂಡ ಬರುವಂಥ ಚಾನ್ಸಸ್ ಇರ್ತದೆ. ಮುಂದಿನ ಒಂದು ಕ್ಲಾಸ್ದೊಂದಿಗೆ ಮುಂದಿನ ಟೆಕ್ಸ್ಟ್ ಬುಕ್ ಪಾಯಿಂಟ್ಸ್ಗಳನ್ನು ಯಾವ್ದು ಬೇಕಾದಷ್ಟು ಇದ್ರೊಳಗೆ ನಾ ಕಟ್ ಮಾಡಿ PDF ಮಾಡ್ಕೊಂಡಿದ್ದೆ. ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ನಾ ರೀಡ್ ಮಾಡತ್ತಿಲ್ಲ. ನಮ್ಗೆ ಎಷ್ಟು ಬೇಕು, ಯಾವುದು ಬೇಕು, ಎಲ್ಲಿ ಫೋಕಸ್ ಮಾಡಬೇಕು ಅವನಷ್ಟ ಪೇಜ್ಗಳನ್ನು ಕಟ್ ಮಾಡ್ಕೊಂಡು ಅದನ್ನ PDF ಆಗಿ ರೆಡಿ ಮಾಡ್ಕೊಂಡು ನಿಮ್ಮ ಮುಂದೆ ಬರುವಂಥ ಪ್ರಯತ್ನ ಇದು ನಡೆದದ. ಭಾಳ ಹೆಲ್ಪ್ಫುಲ್ ಆದಂತಹ ಇದನ್ನದ. ನೀವು ಯಾರೂ ಟೆಕ್ಸ್ಟ್ ಬುಕ್ ಓದಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋಗಳನ್ನ ಕೇಳಿದ್ರೆ ಸಾಕು. ನೀವು ಸ್ವತಃ ಟೆಕ್ಸ್ಟ್ ಬುಕ್ಕನ್ನು ಓದೋದು ಬೇಡ, ಯಾಕಂದ್ರೆ ಭಾಳ ಅದ್ರೊಳಗೆ ಅನ್ನೆಸೆಸರಿ ಪಾಯಿಂಟ್ಸ್ಗಳು ಇರ್ತಾವೆ. ಅವನ್ನೆಲ್ಲ ಬಿಟ್ಟು ಏನು ಫೋಕಸ್ ಮಾಡಬೇಕಲ್ಲ ಅವನಷ್ಟೇ ತೊಗೊಂಡು ಬರತ್ತಾನೆ. ಹಾಗಾಗಿ ಈ ವಿಡಿಯೋಗಳನ್ನ ಕೇಳಿ ನೋಟ್ಸ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಸಾಕು. ಓಕೆ, ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.